ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ನ ಇನ್ ಮುಂದೆ ರೈವಲ್ರಿ ಅಂತ ಯಾರು ಕರಿಬೇಡಿ. ಅಷ್ಟೊಂದು ಹೈಪ್ ಕೊಟ್ಟು ಮ್ಯಾಚ್ ನೋಡಕ್ ಹೋಗ್ತಾರೆ, ಅಲ್ಲಿ ನೋಡಿದ್ರೆ ಒನ್ ಸೈಡ್ ಮ್ಯಾಚ್ ಆಗಿರುತ್ತೆ. ಕಳೆದ 15 ವರ್ಷದ ಇಂಡಿಯಾ ಪಾಕಿಸ್ತಾನ್ ಮೆನ್ಸ್ ಮತ್ತೆ ವುಮೆನ್ಸ್ ಮ್ಯಾಚ್ ಗಳನ್ನ ನೋಡಿದ್ರೆ ಅದು ರೈವಲ್ರಿನೇ ಅಲ್ಲ, ಓನ್ಲಿ ಒನ್ ಸೈಡ್ ಗೇಮ್. ಈಗ ಸೀನ್ ಹೆಂಗಾಗಿದೆ ಅಂದ್ರೆ, ಇಂಡಿಯಾ ಪಾಕಿಸ್ತಾನನ ಸೋಲ್ಸಿದ್ರೆ ಜನರಿಗೆ ಖುಷಿನೇ ಆಗ್ತಾ ಇಲ್ಲ. ಇಂಡಿಯಾ ಪಾಕಿಸ್ತಾನನ ಸೋಲ್ಸಿದ್ರೆ ಪಟಾಕಿ ಹೊಡೆಯೋದನ್ನ ಕೂಡ ಬಿಟ್ಬಿಟ್ಟಿದ್ದಾರೆ. ಈಗ ಸ್ವಲ್ಪ ಟೂರ್ನಮೆಂಟ್ ಮತ್ತೆ ಮ್ಯಾಚ್ ಬಗ್ಗೆ ಮಾತಾಡೋಣ. ಐಸಿಸಿ ವುಮೆನ್ಸ್ ವರ್ಲ್ಡ್ ಕಪ್ ಟ್ರೋಫಿ ಲಾಂಚ್ ಸಮಯದಲ್ಲಿ ಐಸಿಸಿ ಪ್ರೆಸಿಡೆಂಟ್ ಜೈಶಾ ಬಂದಿದ್ರು. ಅವರು ಎಲ್ಲಾರ ಜೊತೆ ಎಲ್ಲ ಕ್ಯಾಪ್ಟನ್ ಗಳ ಜೊತೆ ಮಾಡ್ತಿದ್ರು. ಎಲ್ಲಾರ್ದು ಕುತೂಹಲ ಏನಿತ್ತಂದ್ರೆ ಪಾಕಿಸ್ತಾನ ಕ್ಯಾಪ್ಟನ್ ಫಾತಿಮಾ ಅವ್ರ ಜೊತೆ ಹ್ಯಾಂಡ್ ಶೇಕ್ ಮಾಡ್ತಾರಾ ಇಲ್ವಾ ಅಂತ. ಸರ್ಪ್ರೈಸಿಂಗ್ಲಿ ಜೈಶಾ ಪಾಕಿಸ್ತಾನ ಕ್ಯಾಪ್ಟನ್ ಜೊತೆ ಹ್ಯಾಂಡ್ ಶೇಕ್ ಮಾಡಿದ್ರು. ಇದನ್ನ ನೋಡಿ ಎಲ್ರಿಗೂ ಅನ್ಸಿತ್ತು ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ಮತ್ತೆ ಹ್ಯಾಂಡ್ ಶೇಕ್ ಶುರು ಆಗ್ಬೋದು ಅಂತ. ಆದ್ರೆ ಟಾಸ್ ಟೈಮ್ ನಲ್ಲಿ ನಮ್ಮ ಇಂಡಿಯಾದ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಫಾತಿಮಾಗೆ ಹ್ಯಾಂಡ್ ಶೇಕ್ ಮಾಡಲೇ ಇಲ್ಲ. ಅಂದ್ರೆ ಹಳೆಯ ಟ್ರೆಂಡ್ ನೇ ಕಂಟಿನ್ಯೂ ಮಾಡಿದ್ರು. ಈಗ ಮ್ಯಾಚ್ ಕಡೆಗೆ ಬರೋಣ. ಹರ್ಮನ್ ಪ್ರೀತ್ ಟಾಸ್ ಗೆದ್ದು ಬ್ಯಾಟಿಂಗ್ ಚೂಸ್ ಮಾಡಿದ್ರು. ಟೀಮ್ ಇಂಡಿಯಾದ ಸ್ಟಾರ್ಟ್ ಸೂಪರ್ ಆಗಿತ್ತು. ಶಫಾಲಿ ವರ್ಮಾ ಫಸ್ಟ್ ಬಾಲ್ ನಿಂದಾನೆ ಅಟ್ಯಾಕ್ ಶುರು ಮಾಡಿದ್ರು. ಆದ್ರೆ ಪಾಕಿಸ್ತಾನ ಕೂಡ ಕಮ್ ಬ್ಯಾಕ್ ಮಾಡ್ತು. ಶಫಾಲಿನ ಔಟ್ ಮಾಡಿದ್ರು. ಪವರ್ ಪ್ಲೇನಲ್ಲೇನೆ ಇಂಡಿಯಾ 2 ವಿಕೆಟ್ ಕಳ್ಕೊಂತು. ಆದ್ರೆ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಮತ್ತೆ ಸ್ಮೃತಿ ಮಂದನ ಇಬ್ರು ಸೇರ್ಕೊಂಡು ಮ್ಯಾಚ್ ನ ಟರ್ನ್ ಮಾಡಿದ್ರು. ಸ್ಮೃತಿ ಬ್ಯಾಟಿಂಗ್ ಪಕ್ಕಾ ಕ್ಲಾಸ್ ಆಗಿ ಆಡಿದ್ರು. ಸ್ಮೃತಿ 68 ರನ್ ನೋಡಿದ್ರು. ಆದ್ರೆ ಕೊನೆಯಲ್ಲಿ ವಿಕೆಟ್ ಗಳು ಬೇಗ ಬೇಗ ಬೀಳ್ತಿದ್ದು. ಇದನ್ನ ನೋಡಿ 150 ಹೊಡೆಯೋದು ಕಷ್ಟ ಅಂತ ಅನ್ಸಿದ್ದಂತೂ ನಿಜ. ಅಷ್ಟರಲ್ಲಿ ಎಂಟ್ರಿ ಕೊಟ್ಟಿದ್ದು ನಮ್ಮ ರಿಚಾ ಘೋಷ್. 19ನೇ ಓವರ್ನಲ್ಲಿ ಪಾಕಿಸ್ತಾನ ಬೌಲರ್ಗಳನ್ನ ಧ್ವಂಸ ಮಾಡಾಕಿದ್ರು. ಟೋಟಲ್ ಸ್ಕೋರ್ 170 ಆಯ್ತು. ಪಾಕಿಸ್ತಾನ ಬ್ಯಾಟಿಂಗ್ ಡೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಪವರ್ ಪ್ಲೇನಲ್ಲಿ 52 ರನ್ ನೋಡಿದ್ರು. ಮ್ಯಾಚ್ ಬ್ಯಾಲೆನ್ಸ್ ಆಗಿತ್ತು. ಆದ್ರೆ ದೀಪ್ತಿ ಶರ್ಮಾ ಬೌಲಿಂಗ್ ಬಂದು ಗೇಮ್ನೇ ಚೇಂಜ್ ಮಾಡಾಕಿದ್ರು. ಪಾಕಿಸ್ತಾನ ಸ್ಪಿನ್ ಎದುರು ಸ್ಟ್ರಗಲ್ ಮಾಡ್ತಾ ಇತ್ತು. ದೀಪ್ತಿ ಶರ್ಮಾ ತಮ್ಮ 4 ಓವರಲ್ಲಿ 5 ವಿಕೆಟ್ ಗಳನ್ನ ತಗೊಂಡ್ರು. ಜೊತೆಗೆ ಒಂದು ರನ್ಔಟ್ ಕೂಡ ಮಾಡಿದ್ರು. ಪಾಕಿಸ್ತಾನ 106 ರನ್ಗಳಿಗೆ ಆಲ್ ಔಟ್ ಆಗೋಯ್ತು. ಮ್ಯಾಚ್ ಆದ್ಮೇಲೆ ಕೂಡ ಯಾವುದೇ ಹ್ಯಾಂಡ್ ಶೇಕ್ ನಡೀಲಿಲ್ಲ. ಪ್ಲೇಯರ್ ಆಫ್ ದ ಮ್ಯಾಚ್ ದೀಪ್ತಿ ಶರ್ಮಾ ತಗೊಂಡ್ರು. ಅವ್ರು ಹೇಳಿದ್ದೇನೆಂದ್ರೆ, ಇಂಥ ಮ್ಯಾಚ್ಗಳು ಇನ್ನೂ ಬರಬೇಕು, ಇದು ಸ್ಟಾರ್ಟ್ ಮಾತ್ರ ಅಂತ. ಇನ್ನು ಇಂಡಿಯಾದ ಈ ಒನ್ ಸೈಡೆಡ್ ವಿನ್ ನೋಡಿ ಪಾಕಿಸ್ತಾನ ಎಕ್ಸ್ಪರ್ಟ್ಸು, ನ್ಯೂಸ್ ಆಂಕರ್ಸು ಮತ್ತೆ ಫ್ಯಾನ್ಸ್ಗಳು ಅಳೋದೊಂದು ಬಾಕಿ. ಇಂಡಿಯಾಗೆ ಈ ಟೂರ್ನಮೆಂಟ್ ಅಲ್ಲಿ ಒಂದು ಸಖತ್ ಸ್ಟಾರ್ಟ್ ಸಿಕ್ಕಿದೆ. ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಶಯ. ಇನ್ನ ನಿಮ್ಗೆ ಈ ಮ್ಯಾಚ್ ಹೇಗೆ ಅನ್ನಿಸ್ತು, ಬೋರ್ ಆಯ್ತಾ ಇಲ್ವಾ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.